ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಕ್ಯಾಶ್ಯೂ ಚಿಕನ್ ಅನ್ಬೋದು, ಇಲ್ಲ ಗೋಡಂಬಿ ಚಿಕನ್ ಫ್ರೈ ಅನ್ಬೋದು, ಆ ರೀತಿ ಒಂದು ಚಿಕನ್ ಕರಿನ ಮಾಡ್ತಾಯಿದ್ದೀನಿ. ಇದು ಬ್ಯಾಚುಲರ್ಗಳೇ ಆಗಿರ್ಬೋದು, ಇಲ್ಲ ಹೊಸ್ದಾಗಿ ಅಡುಗೆ ಕಲಿತಾರು ಆರಾಮಾಗಿ ಮಾಡ್ಕೋದು. ಇದು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದಾದಂಥ ಚಿಕನ್ ಕರಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಮೇಯ್ನಾಗಿ ಒಂದು 10ರಿಂದ 12 ಗೋಡಂಬಿ ಬೇಕು. ಯಾಕಂದರೆ ಇದು ಕ್ಯಾಶ್ಯೂ ಚಿಕನ್ ಕರಿ ಆಗಿರೋದ್ರಿಂದ ಗೋಡಂಬಿ ಮೇಯ್ನ್ ಆಗಿರಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮತ್ತು 1 ಅಂದರೆ ಸ್ವಲ್ಪ ಚಿಕ್ಕ ಬಟ್ಲೆಯಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ, ಮತ್ತು 3 ಇಂಚಷ್ಟು ಶುಂಠಿ, ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕಾಗುತ್ತೆ. ಮತ್ತು ಇದಕ್ಕೆ 1 ದೊಡ್ಡ ಗಾತ್ರದ ಈರುಳ್ಳಿ, ಇಲ್ಲ ಮೀಡಿಯಮ್ ಸೈಜ್ ಆದರೆ 2 ಈರುಳ್ಳಿನ ತೊಗೊಂಡು ಸಣ್ಣಗೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈರುಳ್ಳಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬನ್ನಿ ಇವಾಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಧನಿಯಾ ಕಾಳು, ಗೋಡಂಬಿ, ಶುಂಠಿ, ಜೀರಿಗೆ ಇಷ್ಟನ್ನು ಹಾಕಿ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ. ಇದು ಮಾಡ್ಕೊಳ್ಳೋದಂತೂ ತುಂಬ ಸುಲಭ, ಯಾಕಂದರೆ ಮನೇಲೇ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಹಂಗಾಗಿ ಬೇಗನೂ ಆಗುತ್ತೆ, ಈಸಿಯಾಗೂ ಮಾಡ್ಕೋಬೋದು. ಅಂದರೆ ಇದು ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೆಲ್ಲ ತಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಆಗುತ್ತೆ, ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿ ಇರುತ್ತೆ. ಈ ರೀತಿ ಚಿಕನ್ ಮಾಡೋದ್ರಿಂದ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ. ಈಗ ನಾನು ಈರುಳ್ಳಿ ಹಾಕಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಈ ರೀತಿ ಫ್ರೈಗಳಂತೂ ಮನೇಲಿ ಮಾಡಿದ್ರೆ ಸಾಂಬಾರ್ಗಿಂತ ತುಂಬ ಟೇಸ್ಟಿಯಾಗೂ ಬರುತ್ತೆ. ನೋಡಿ ಇವಾಗ ಕಾಯಿ ತುರಿನೂ ಹಾಕೋತಾ ಇದ್ದೀನಿ. ಕಾಯಿ ತುರಿ ಏನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದನ್ನು ಹುರ್ಕೊಂಡು ಇವಾಗ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಂತೂ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ, ಮತ್ತು ಫ್ಲೇವರು ಅಷ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ಈ ಫ್ಲೇವರು. ಈಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಒಗ್ಗರಣೆಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು 5-6 ಹಸಿರು ಮೆಣಸಿಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಖಾರ ಕಡಿಮೆ ತಿಂತೀವಿ ಹಂಗಾಗಿ ನಾನು ಕಡಿಮೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 7-8 ಎಸ್ಳು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ದೊಡ್ಡ ಗಾತ್ರದ ಟೊಮೊಟೊ. ನಿಮ್ಗೆ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು, ಅಂದರೆ ಚಿಕನ್ ನೋಡಿಕೊಂಡು. ನಾನಿಲ್ಲಿ 1 ತೊಗೊಂಡಿದ್ದೀನಿ, ನಮ್ಗೆ ಸಾಕು. ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಮೆಣಸಿಕಾಯಿ ಪೌಡ್ರು, ಗರಂ ಮಸಾಲ ಪೌಡ್ರು, ಮತ್ತು ಅರಿಶಿನ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಇವಾಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿಕಾಯಿ, ಬೆಳ್ಳುಳ್ಳಿನೂ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿರು ಮೆಣಸಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಏನೂ ಆಗೋದಿಲ್ಲ, ಖಾರ ಅಲ್ಲೇ ಇದಾಗುತ್ತೆ. ಹಂಗಾಗಿ ಹಸಿರು ಮೆಣಸಿಕಾಯಿನ ಎಣ್ಣೆಯಲ್ಲಿ ಯಾವಾಗಲೂ ಫ್ರೈ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ. ನೋಡಿ ಚೆನ್ನಾಗಿ ಹುರ್ಕೊಬೇಕು. ಇದನ್ನ ಫ್ರೈ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳುವ. ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಚೆನ್ನಾಗಿ. ಇದಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನ ಈಗ ಚೆನ್ನಾಗಿ ಹುರ್ಕೊಂಡು ಆಗಿದೆ. ಇದಕ್ಕೆ ನಾವು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು, ಟೊಮೊಟೊನು ಎಣ್ಣೆಲೆ ಬೇಯೋ ಥರ. ಇದಕ್ಕೆ ನಾವು ಈಗ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ, ಅಂದರೆ ಅತಿ ದಪ್ಪನೂ ಇಲ್ಲ ಅತಿ ಸಣ್ಣ ಇಲ್ಲ, ಮೀಡಿಯಮ್ ಸೈಜಷ್ಟು ಚಿಕನ್ನ ಕಟ್ ಮಾಡಿಸ್ಕೊಂಡು ಹಾಕಿದ್ದೀನಿ. ನೀವು ಯಾವ ಥರ ಗಾತ್ರ ಬೇಕು ನೋಡಿ ಆ ರೀತಿ ಕಟ್ ಮಾಡಿಸ್ಕೊಂಡು ನೀವು ಹಾಕೋಬೋದು. ನಾನಿಲ್ಲಿ ಲೆಗ್ ಪೀಸ್ ಎಲ್ಲ ಕಟ್ ಮಾಡಿಸ್ಕೊಂಡಿದ್ದೀನಿ, ಯಾಕಂದರೆ ಇದಕ್ಕೆ ಲೆಗ್ ಪೀಸ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈಗ ಚಿಕನ್ ಎಲ್ಲ ಹಾಕಾಯಿತು. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳೋಣ. ಈಗ ರುಚಿಗೆ ಉಪ್ಪೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಉಪ್ಪು ಹಿಡಿಯೋ ಥರ.
ಇನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಒಂಚೂರು ಬೆಂದಾದ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಪೌಡ್ರು ಮತ್ತು ಗರಂ ಮಸಾಲ, ಅರಿಶಿನ ಪುಡಿ 3 ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗಲೇ, ಯಾಕಂದರೆ ಅದೇ ನೀರು ಬಿಟ್ಕೊಳ್ತಾ ಇದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ನೀರು ಅದೇ ಬಿಟ್ಕೊಂಡಿದೆಯಲ್ಲ ಅದರಲ್ಲೇ ಬೇಯಿಸ್ಕೊಳ್ಳೋಣ. ಆಮೇಲೆ ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ ನಾವೇನು ರುಬ್ಕೊಂಡಿದ್ದೋ ಆ ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ನಾವು ಅತಿ ತೆಳ್ಳಗೂ ಮಾಡ್ಕೋಬಾರ್ದು, ಅತಿ ಗಟ್ಟಿಗೆ ಅಂದರೆ ಗ್ರೇವಿ ಥರ ಮಾಡ್ಕೊಂಡ್ರೂ ಚಪಾತಿ, ಮುದ್ದೆ, ರೈಸು, ಇಡ್ಲಿ, ದೋಸೆ, ರೊಟ್ಟಿ ಈ ರೀತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೀಡಿಯಮ್ ಆಗಿ ಅತಿ ತೆಳ್ಳಗೂ ಇಲ್ಲ ಅತಿ ಗಟ್ಟಿಗೂ ಇಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಪಾತಿ ಮುದ್ದೆಗಂತೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇದಕ್ಕೆ ಮೇಯ್ನಾಗಿ ಗೋಡಂಬಿ ಬಳಸಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿ ಬಂದಿತ್ತು. ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಚಿಕನ್ನ ಮಾಡ್ಕೊಳ್ಳೋದ್ರಿಂದ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ. ನಾವು ಯಾವಾಗಲೂ ಸಾಂಬಾರುಗಳನ್ನೇ ಜಾಸ್ತಿ ಮಾಡ್ತೀವಿ, ಅಂಥದ್ರಲ್ಲಿ ಈ ಥರ ಫ್ರೈಗಳು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈಗ ಕಾಜು ಚಿಕನ್ ಮಸಾಲ ಅನ್ಬೋದು ಅಥವಾ ಕ್ಯಾಶ್ಯೂ ಚಿಕನ್ ಕರಿ ಅನ್ಬೋದು, ಅದು ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬ ಸೂಪರಾಗಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.